ಕಣ್ಣಿಗೆ ಪರಿ ಬಂದೈತ್ರಿ ವಯಸ್ಸಾಗೈತೆ ಅಂತ ಹೇಳಿ ಹಂಗೆ ಜ್ಞಾಪಕ ಶಕ್ತಿ ಇಲ್ಲಂಗೆ ಅನ್ಸಕತ್ತೈತಾನೆ ಎಲ್ಲ ಮರ್ತಂಗೆ ಅನ್ಸಕತ್ತೈತೆ ನಿಮಗೆ ಹಂಗಿತ್ತಂದ್ರೆ ನೀವು ಈ ಆಹಾರನ ದಿನ ತಿನ್ನಿರಿ. ಯಾಕಂದ್ರೆ ಇದ್ರೊಳಗಿರುವಂಥ ಒಂದು ಸ್ಪೆಷಲ್ ರ್ಯಾಡಿಕಲ್ಲು ಆಕ್ಸಿಡೇಟಿವ್ ಪ್ರೆಷರ್ನ ಕಡಿಮೆ ಮಾಡಿ ನಿಮ್ಮ ಜ್ಞಾಪಕ ಶಕ್ತಿನ ಹೆಚ್ಚಿಸೋದು ಅಷ್ಟೇ ಅಲ್ದ ಕಣ್ಣಿನ ಪೊರೆನೂ ನಾಶ ಮಾಡ್ತೈತಿ ಮತ್ತು ಕಣ್ಣು ಚಲೋ ಕಾಣುವಂಗೆ ಮಾಡ್ತೈತಿ. ಇದು ಕಣ್ಣಿನ ಆಪ್ರೇಷನ್ ಆದವ್ರಿಗೂ ನಡಿತೈತಿ ನೋಡ್ರಿ. ಯಾವುದಂತ ವಿಚಾರ ಮಾಡತ್ತೀರ ಅದು ಯಾವುದಂತ ನೋಡೋನು. ಅದಕ್ಕಿಂತ ಮೊದಲು ನೀವೆಲ್ಲರೂ ನನ್ನ ಚಾನಲ್ಗೆ ವೆಲ್ಕಮ್ ಅಂದ್ರೆ ನಿಮಗೆ ನಾ ಸ್ವಾಗತ ಮಾಡಕತ್ತೇನೆ ರೀ. ನನ್ನ ಚಾನಲ್ ಹೆಸರು ಏನು ಗೊತ್ತೇನ್ರಿ? ಝೀರೋ ಆಯಿಲ್ ಕುಕಿಂಗ್ ಅತ್ರಿ. ಎಣ್ಣೆ ಇಲ್ದ ಮಾಡುವಂಥ ಅಡುಗೆನ ನಾನು ನಿಮಗೆ ತೋರಿಸ್ತೀನಿ. ನೀವು ಯಾವುದೇ ಅಡುಗೆ ಹೇಳ್ರಿ ಅದನ್ನ ಎಣ್ಣೆ ಇಲ್ದ ಹೆಂಗೆ ಮಾಡೋದತ್ತ ನಾನು ನಿಮಗೆ ಹೇಳ್ಕೊಡ್ತೇನೆ. ಎಣ್ಣೆ ಇಲ್ದ ಅಡುಗೆ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರಂಗಿಲ್ಲ ನಮ್ಮ ದೇಹಕ್ಕೆ. ಇದರಿಂದ ನಾವು ಥೈರಾಯ್ಡ್, BP, ಶುಗರ್ ಅಂತ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗೋದು ಕಡಿಮೆ ಆಗ್ತೈತಿ. ಬಿಕಾಸ್ ಇವಾಗಿರುವಂಥ ಪ್ರೆಷರ್ ಒಳಗೆ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹ ಸೇರ್ತಂದ್ರೆ ಆಟೋಮೆಟಿಕ್ ಇವೆಲ್ಲ ರೋಗಗಳು ಬರ್ತಾವೆ. ಅದಕ್ಕೆ ನಾನೇ ಎಕ್ಸಾಂಪಲ್, ಅದನ್ನು ರಿವರ್ಸ್ ಮಾಡ್ಕೊಂಡಿದ್ದಕ್ಕೂ ನಾನೇ ಎಕ್ಸಾಂಪಲ್ಲ. ಆ ಕಾರಣದಿಂದನೇ ಈ ಚಾನಲ್ ಓಪನ್ ಮಾಡಿ ನಿಮಗೆ ನನ್ನ ಲೈಫ್ ಜರ್ನಿ ಹೇಳಕತ್ತೀನಿ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಡಿ ತನಕ ನೋಡ್ರಿ. ಬಿಕಾಸ್ ಎಂಡ್ ಒಳಗೆ ನಾನು ಬೆನಿಫಿಟ್ಸ್ ಎಲ್ಲನೂ ಸ್ಟ್ರೆಸ್ ಮಾಡಿ ಹೇಳ್ತೇನೆ. ಹಂಗಂದ್ರೆ ಶುರು ಮಾಡೋಣ್ರಲ್ಲ ಈ ರೆಸಿಪಿನ. ಫಸ್ಟಿಗೆ ಏನು ಮಾಡೋಣ್ರಿಪ್ಪ, ಒಂದು ಪಾತ್ರೆ ತೊಗೊಂಬಿಡೋಣ, ಒಂದು ಬುಟ್ಟಿ ತೊಗೊಂಬಿಡೋಣ. ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಅದ್ರಾಗ ಏನು ಮಾಡೋಣ, ಸಜ್ಜಿ ಹಿಟ್ಟು ಸಣ್ಣಂಗೆ ಚಾಣಿಸ್ಕೊಂಡು. ನಿಮಗೆ ಸಜ್ಜಿ ಹಿಟ್ಟು ನಿಮ್ಮ ಮನೆಯಾಗ ಇರಲಿಲ್ಲ ಅಂದ್ರೆ ನೀವು ಜೋಳದ ಹಿಟ್ಟ, ರಾಗಿ ಹಿಟ್ಟ ತೊಗೋಬೋದು. ಬಿಕಾಸ್ ಗ್ಲೂಟೆನ್ ಫ್ರೀ ಇರ್ತೈತಿ. ಇದಕ್ಕೆ ಏನು ಮಾಡಕತ್ತೇನಂದ್ರೆ ಸಣ್ಣಂಗೆ ಕಚ್ ಅಂತ ಕಟ್ ಮಾಡ್ಕೊಂಡಿರುವಂಥ ಕ್ಯಾಬೇಜ್ ಹಾಕತ್ತೇನೆ. ಈ ಕ್ಯಾಬೇಜ್ ರೀಪ ಇವತ್ತಿನ ಹೀರೋ ಆಫ್ ದ ಇಂಗ್ರೀಡಿಯಂಟ್. ಇದ್ರದ್ದು ಬೆನಿಫಿಟ್ಸ್ ಹೇಳಕ್ಕೆ ಬರ್ಕತ್ತೀನಿ ನಾನು ನಿಮಗೆ. ಇದ್ರ ಜೊತೆ ಸ್ವಲ್ಪ ಬಾಯಿಗೆ ಇನ್ನೊಂದು ಸ್ವಲ್ಪ ತಿಂದ್ರೆ ಕ್ರಮ್ ಅನ್ಲಿ ಚಂದಂಗಿ ಬಾಯಿಗೆ ರುಚಿ ಬರಲಿ ಅಂತ ಏನು ಮಾಡತ್ತನು, ಸಣ್ಣಂಗೆ ಹೆರ್ಚಿದ ಉಳ್ಳಾಗಡ್ಡಿ ಹಾಕೊಳತ್ತನು. ಮತ್ತು ಬಾಯಿ ತುಂಬ ರುಚಿ ಇರಲಿ ಅಂತ ಹೇಳಿ ಇಲ್ಲಿ ಅಚ್ಕರದ ಪುಡಿ, ಉಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿನೂ ಹಾಕೊಳಕತ್ತನು. ಇವತ್ತರನ್ನ ಎಲ್ಲನೂ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಚಲೋ ಇರಲಿ ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಕುಟ್ಟಿದ ಧನಿಯಾ ಮತ್ತು ಕಾಳು ಮೆಣಸನ್ನು ಹಾಕಾಕತ್ತೇನೆ ರೀ. ಯಾಕಂದ್ರೆ ಅವು ಆರೋಗ್ಯಕ್ಕೆ ಭಾಳ ಒಳ್ಳೇದು. ಅವ್ರ ಬೆನಿಫಿಟ್ಸ್ ನೆಕ್ಸ್ಟ್ ವೀಡಿಯೋದಾಗ ಹಾಕಿರ್ತೀನಿ, ನೋಡ್ಕೊಂಬಿಡ್ರಿ ನೀವು. ಇದನ್ನೇನು ಮಾಡ್ತಾನೋ ಚಂದಂಗಿ ಕಲಿಸಿಬಿಡ್ತಾನೋ. ಸ್ವಲ್ಪ ಏನು ಮಾಡಬೇಕಪ್ಪ ಅಂತಂದ್ರೆ ಉಗುರು ಬೆಚ್ಚಗೆ ನೀರು ತೊಗೋಬೇಕಾಗ್ತೈತಿ. ಉಗುರು ಬೆಚ್ಚಗೆ ನೀರು ತೊಗೊಂಡು ಚಂದಂಗಿ ಇದನ್ನು ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕು. ಇದ್ರಾಗ ನಾವು ಒಂದು ಇಂದನ್ನು ಮರ್ತೇನೆ. ಏನಪ್ಪ ಅಂತಂದ್ರೆ ನಮ್ಮ ಕೊತ್ತಂಬರಿ ಮೇಡಮ್ ಅವ್ರನ್ನ ಮರ್ತು ಬಿಟ್ಟಿದ್ನಿ. ಅವ್ರನ್ನೂ ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡು ಚಂದಂಗಿ ರೊಟ್ಟಿ ಚಪಾತಿ ಮಾಡೋ ಹದಕ್ಕೆ ಈ ಹಿಟ್ಟನ್ನು ಚಂದಂಗೆ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕೋರಿ, ಇಲ್ಲಾಂದ್ರೆ ಏನಾಗ್ಬಿಡ್ತೈತೆ, ನೀರು ಹೆಚ್ಚಾಗೈತೈತೆ, ಹಿಟ್ಟು ಹೆಚ್ಚಾಗೈತೈತೆ. ನೀರು ಹಾಕೋತಾ ಅಲ್ಲೇ ಕೂತು ಬಿಡ್ತೀರಿ, ಅಡುಗೆ ಮಾಡೋದು ಮರಿದಾಕತಿ. ಆಮೇಲೆ ನಿಮಗೂ ಬೇಸರ ಆಕತಿ. ಅದಕ್ಕೆ ಹೇಳತ್ತೀನಿ ಸ್ವಲ್ಪ ಫಸ್ಟ್ ಟೈಮ್ ಮಾಡೋರು ಹೇಗ್ರೆ ರೂಢಿ ಇದ್ದವ್ರಿಗೆ ನಡಿತೈತಿ. ಹಿಂಗೆ ಚಂದಂಗಿ ಹಿಟ್ಟಿನ ಹದಕ್ಕೆ ಬಂದ ಮೇಲೆ ಏನು ಮಾಡಬೇಕು, ಉಳ್ಳಿ ಹಾಕತ್ತಿಲ್ಲೋ ನೋಡ್ಬೇಕಂದ್ರೆ ಉಂಡೆ ಕಟ್ಟಕ್ಕೆ ಹಾಕೈತೋ ಎಲ್ಲೋ ನೋಡ್ಬೇಕು. ಯಾಕಂದ್ರೆ ಒಂದೊಂದು ಸತಿ ಏನಾಗ್ತೈತಿ, ಸಜ್ಜಿ ಹಿಟ್ಟು ಭಾಳ ಜಿಗಿಟ್ಟಿರ್ತೈತಿ. ಆವಾಗ ಕೈಗೆ ಇದನ್ನಾಗಿ ಬಡಿಯುವಾಗ ಭಾಳ ತ್ರಾಸಾಗ್ತೈತಿ. ಅದಕ್ಕೆ ನೀವು ನಾದ್ಕೊಳ್ಳುವಾಗನ ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಬಿಡ್ರಿ. ಆಮೇಲೆ ನಾ ಇಲ್ಲಿ ಏನು ಮಾಡತ್ತೇನಂದ್ರೆ ಈ ಹೋಳಿಗೆ ಮಾಡೋ ಪೇಪರ ನಮ್ಮ ಬೆಂಗಳೂರಾಗಂತೂ ಆರಾಮ್ ಸಿಗ್ತಾವೆ, ಎಲ್ಲ ಕಡೆ ಸಿಗ್ತಾವೆ. ಅದಕ್ಕೆ ಸ್ವಲ್ಪ ನೀರು ಹಚ್ಕೊಳತ್ತೇನೆ ನೋಡ. ಇಲ್ಲಿ ನಾ ಯಾವುದೇ ರೀತಿ ಎಣ್ಣೆ ಪನ್ನಿ ಅದು ಬಳಸಂಗಿಲ್ಲರೆ. ಮತ್ತು ಇದನ್ನು ಹಿಂಗೆ ಉಂಡೆ ಮಾಡ್ಕೊಂಡು ಅದ್ರ ಮ್ಯಾಲೆ ಹಾಕಿ ಸ್ವಲ್ಪ ನೀರು ಕೈಯೊಳಗೆ ಹಸಿ ಮಾಡ್ಕೊಂಡು ಏನು ಮಾಡ್ತೇನಪ್ಪ ಅಂತಂದ್ರೆ ಚೆನ್ನಾಗಿ ನಮಗೆ ಯಾವ ಸೈಜ್ ಬೇಕು ಮತ್ತು ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ತೆಳ್ಳಗೆ ನಾ ಇಲ್ಲಿ ಏನು ಮಾಡ್ತೀನಿ, ಅದನ್ನು ತಟ್ಕೊಂಡು ಬಿಡ್ತೀನಿ. ಫಸ್ಟ್ ನಮ್ದು ಈ ಎಲೆಕೋಸು ಏನೈತಿ ಇದ್ರೊಳಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಭಾಳ ಇರ್ತಾವ್ರಿ. ಇದರಿಂದ ಏನಾಗ್ತೈತಿ, ನಮ್ಮ ದೇಹದೊಳಗಿರುವಂಥ ಫ್ರೀ ರ್ಯಾಡಿಕಲ್ ವಿರುದ್ಧ ಇದು ಹೋರಾಡೋದ್ರಿಂದ ಕ್ಯಾನ್ಸರ್ ಕೋಶಗಳು ಆರಾಮಾಗಿ ನಾಶ ಆಗಿಬಿಡ್ತಾವೆ. ಮತ್ತು ಕ್ಯಾನ್ಸರ್ ಗಡ್ಡೆಗಳಲ್ಲಿ ಇರುವಂಥ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಥವಾ ಏನಂತಾರೆ ವಿಟಮಿನ್ ಏನಂತೀರ ಅದು ಲುಪಿಯೋಲ, ಸಿನಿಗ್ರೀನ್ ಮತ್ತು ಸಲ್ಫ್ರಾನ್ ಅಂಶಗಳೇನಿರ್ತಾವಲ್ಲ ಇದನ್ನೆಲ್ಲ ಅನ್ನೋದು ಕಡಿಮೆ ಮಾಡಿ ಕ್ಯಾನ್ಸರಿಂದ ದೂರ ಆಗೋಕ್ಕಿದ್ದು ಹೆಲ್ಪ್ ಮಾಡ್ತೈತಿ. ಅಷ್ಟೇ ಅಲ್ಲದೆ ಇದ್ರಾಗ ಆ್ಯಂಟಿ ಇನ್ಫ್ಲಮೇಟ್ರಿ ಗುಣಗಳು ಜಾಸ್ತಿ ಇರೋದ್ರಿಂದ ಚರ್ಮದ ಅಲರ್ಜಿ ಆಗಿರ್ಬೋದು, ಕೀಳು ನೋವಾಗಿರ್ಬೋದು, ಜ್ವರ ಇನ್ನಿತರ ಕಿರಿಕಿಗರಿಂದನೂ ಆರಾಮಾಗಿ ನಾವು ಇದನ್ನು ಪಾರು ಮಾಡ್ಕೋಬೋದು. ಅಷ್ಟೇ ಅಲ್ದೇ ಹೇಳಿದ್ನಲ್ಲ ಬೀಟಾ ಕ್ಯಾರೋಟಿನ್ ಅಂಶ ಇರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ಭಾಳ ಇಂಪಾರ್ಟೆಂಟ್ ರೀ. ಅಷ್ಟೇ ಅಲ್ಲದೆ ವಯಸ್ಸಾದಂಗೆ ಏನಾಗ್ತೈತೆ, ಮೆದುಳೊಳಗಿನ ಮಡಿಕೆಗಳು ಕಡಿಮೆ ಆಗಿ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಿರ್ತೈತಿ. ಅದರಿಂದ ಇದು ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡಿ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುವಂಗೆ ಮಾಡ್ತೈತಿ. ಅಷ್ಟೇ ಅಲ್ಲದೆ ಇದ್ರಾಗ ಪೊಟ್ಯಾಷಿಯಮ್ ಇರೋದ್ರಿಂದ ಮೂಳೆಗಳ ಸವೆತ ಇಂಥವೇನಾದರೂ ಆಸ್ಟೋಪೊರೋಸಿಸ್, ಆಮೇಲೆ ಸಂಧಿವಾತ ಈ ಥರ ಏನಾದರೂ ನೋವುಗಳಿದ್ರೆ ಅದನ್ನೂ ಕಡಿಮೆ ಮಾಡ್ತೈತೆ ರೀ. ಅಷ್ಟೇ ಅಲ್ಲದೆ ದೇಹದ ತೂಕನೂ ಕಡಿಮೆ ಮಾಡ್ತೈತಿ. ಯಾಕಪ್ಪ ಅಂದರೆ ಇದ್ರಾಗ ಕ್ಯಾಲರಿನೇ ಇಲ್ಲ. ಅದಕ್ಕೆ ನಾರಿನಂಶ ಜಾಸ್ತಿ ಇರೋದ್ರಿಂದ ಈಸಿ ಟು ಡೈಜೆಷನ್, ವೆಯ್ಟ್ ಲಾಸಿಗೆ ಪರ್ಫೆಕ್ಟ್ ಫುಡ್ ನೋಡ್ರಿ ಇದು. ಅಷ್ಟೇ ಅಲ್ಲದೆ ಕಿಡ್ನಿ ಆರೋಗ್ಯಕ್ಕೂ ಭಾಳ ಇಂಪಾರ್ಟೆಂಟ್. ಯಾಕೆ ಹೇಳ, ನೀರಿನಂಶ ಜಾಸ್ತಿ ಇರೋದ್ರಿಂದ ಈಸಿ ಡೈಜೆಷನ್ ಆಗಿ ಏನಾಗ್ಬಿಡ್ತೈತಿ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಸರಳವಾಗಿ ನಿಮಗೆಲ್ಲ ನಾರಿನಂಶ ಇರೋದ್ರಿಂದ ಸರಳವಾಗಿ ಮೂತ್ರ ವಿಸರ್ಜನೆ ಆಗಿ ನಿಮಗೆ ಮೂತ್ರಪಿಂಡಗಳ ಮೇಲೆ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡಂಗಿಲ್ಲ ರೀ. ಆಲ್ರೆಡಿ ಹೇಳ್ದಂಗೆ ಇದ್ರಾಗ ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್ ಜಾಸ್ತಿ ಇರೋದ್ರಿಂದ ಮೂಳೆಗಳ ಸವೆತ ಯಾರಿಗಿರ್ತದಲ್ಲ ಅವರಿಗೆ ದಿನ ಇದ್ರದ್ದು ಜ್ಯೂಸ್ ಮಾಡಿ ಕುಡಿಸ್ತಾರೆ ಅಷ್ಟನ್ರಿ. ಎಲ್ಲೆಲ್ಲೆಲ್ಲ ನಮ್ಮ ಡಯಾಬಿಟಿಕ್ ಇರೋರಿಗಂತೂ ಭಾರಿ ಇಂಪಾರ್ಟೆಂಟ್.
ಅದ್ರಾಗೂ ಸ್ಪೆಷಲಿ ಕೆಂಪು ಬಣ್ಣದ ಇರ್ತೈತ್ರಲ್ಲ ಅದಂತೂ ಇನ್ನೂ ಇಂಪಾರ್ಟೆಂಟ್. ಯಾಕಂದರೆ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆಗುವಂಗೆ ಮಾಡಿ ಬ್ಲಡ್ ಶುಗರ್ ಕಡಿಮೆ ಆಗುವಂಗೆ ಮಾಡ್ತೈತೆ ನೋಡ್ರಿ ಇದು. ಇದ್ರಾಗಿರುವಂಥ ಫೋಲಿಕ್ ಆಮ್ಲದಿಂದ ಗರ್ಭಿಣಿಯರು ಮೊದಲು ಇದನ್ನು ಹೋಗಿ ತನ್ರಿ, ದಿನ ತಿನ್ನಿರಿ, 9 ತಿಂಗಳದಾಗ ಒಟ್ಟ ಮರಿಬೇಡ್ರಿ. ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡ್ರಿ ಬೆಳಿಗ್ಗೆ. ನನಗೂ ಬೆಳಿಗ್ಗೆ ಒಂದು ಕ್ಯಾರೆಟ್ ಜ್ಯೂಸ, ಈ ಜ್ಯೂಸ, ಇನ್ನೂ ಮಣ್ಣು ಮಸಿ ಎಷ್ಟೆಷ್ಟೋ ಕೊಡ್ತಿದ್ರು ನಂದು 2 ಪ್ರೆಗ್ನೆನ್ಸಿ ಒಳಗೆ. ಯಪ್ಪ ಏನಾಗ್ಬಿಡ್ತೈತಿ ಅಂತ ಅನ್ನಿಸ್ತಿತ್ತು. ಇದನ್ನು ಒಂದು ಸ್ವಲ್ಪ ನೀವು ಇದ್ರದ ಚಟ್ನಿ ಎಲೆಕೋಸಿನ ಚಟ್ನಿನ, ಅದ್ರ ರೆಸಿಪಿ ಆಲ್ರೆಡಿ ನಾ ಹಿಂದಿನ ವೀಡಿಯೋದಾಗ ತೋರ್ಸೇನಿ. ಆ ರೆಸಿಪಿ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಹಾಕೇನಿ, ಚೆಕ್ ಮಾಡಿರಿ. ಅದ್ರ ಜೊತೆ ಹಿಂಗೆ ತಿಂದ್ರಪ್ಪ ಅಂತಂದ್ರೆ ಏವನ್ ಇರ್ತೈತಿ. ಮತ್ತು ಪೂರಾ ಕಂಪ್ಲೀಟ್ ಇದ್ರದ್ದು ಬೆನಿಫಿಟ್ಸ್ನು ಡಿಸ್ಕ್ರಿಪ್ಷನ್ದಾಗ ಹಾಕೇನಿ, ಒಂದು ಸತಿ ನೋಡ್ಕೊಂಡು ಬಿಡ್ರಿ. ಮತ್ತು ನೀವು ಕ್ಯಾಬೇಜಿಂದ ಏನೇನು ರೆಸಿಪಿ ಮಾಡ್ತೀರ ಅನ್ನೋದನ್ನು ನನಗೆ ತಿಳಿಸ್ರಿ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಭಾಳ ಯೂಸ್ಫುಲ್ ಇತ್ತು ಅಂತ ಅನ್ಕೋತೇನೆ. ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ನಾಳೆ ಮತ್ತೊಂದು ಇಂಗ್ರೀಡಿಯೆಂಟ್ ಬೆನಿಫಿಟ್ಸ್ ಅದ್ರ ರೆಸಿಪಿ ಜೊತೆ ಬರ್ತೀನಿ. ಬೈ, ಲವ್ ಯು ಆಲ್.